ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಷಿಯಸ್ ಡೇ. ಈ ದಿನ ಒಂದು ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿನ ನನ್ನ ಜೀವನದ ಮಹತ್ತರವಾದಂಥ ಒಂದು ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ರಾಮಕೃಷ್ಣ ಆಶ್ರಮದ ಸಂಸ್ಥೆಯ ಹೆಸರಿನಲ್ಲಿರ್ತಕ್ಕಂಥ SRK ಟೆಂಪಲ್ ಆಫ್ ಫಾಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ, ಇವತ್ತು ಎತ್ತಿನಗಾಣದ ಸಂಸ್ಥೆ, ಈ ದಿನ ದಾವಣಗೆರೆಯಿಂದ ರಾಮಕೃಷ್ಣ ಮಿಷನ್ನ ನಡೆಸ್ತಾ ಇರ್ತಕ್ಕಂತಹ ತ್ಯಾಗೇಶ್ವರಾನಂದಜಿ ಮಹಾರಾಜ್ ಅವರು ಇವತ್ತು ನಮ್ಮ ಸಂಸ್ಥೆಗೆ ಭೇಟಿಯನ್ನು ನೀಡಿದ್ದಾರೆ. ಅವರ ಪಾದಸ್ಪರ್ಶವನ್ನು ಮಾಡಿ ಆಶೀರ್ವದಿಸಿದ್ದಾರೆ. ಅವರು ನಮ್ಮ ಒಂದು ಕಾರ್ಯವೈಖರಿಯನ್ನು ನೋಡಿದ್ರು. ಸೊ ಅದ್ರ ಬಗ್ಗೆ ಅವರಿಂದನೇ ನಾನು ಅನಿಸಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಮಹಾರಾಜ್, ಹೇಗನ್ನಿಸ್ತು ಮಹಾರಾಜ್ ನಮ್ಮ ಒಂದು ಕಾರ್ಯಚಟುವಟಿಕೆಗಳು? ಕಾರ್ಯಾಚರಣೆ ಏನು, ಓಲ್ಡ್ ಹಳೆಯ ಬೇರು ಹೊಸ ಚಿಗುರು ಎರಡೂ ಬ್ಲೆಂಡ್ ಆಗಿದೆ ಇಲ್ಲಿ. ಯಾಕೆಂದರೆ ನಮ್ಮ ಪಾರಂಪರಿಕವಾಗಿ ಎಣ್ಣೆ ತೆಗೆಯೋದನ್ನು ಎತ್ತುಗಳಿಂದ ಮಾಡಿ ತೆಗೆಯೋದನ್ನು ನೋಡಿದ್ವಿ. ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಅದರಿಂದ ಏನನ್ನ ಒಳ್ಳೆಯದಾಗುತ್ತೆ ಅನ್ನೋದು ಹೇಳಿರಿ. ಹಾಗೆ ಮಾಡ್ರನ್ ಆಗಿರ್ತಕ್ಕಂಥ ಟೆಕ್ನಾಲಜಿ ಅದು ಇಟ್ಕೊಂಡಿದ್ದೀರಾ. ಜೊತೆಗೆ ನಿಮ್ಮ ಚಿಂತನೆಗಳಿದೆಯಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಥಿಂಕ್ ಬಿಗ್ ಅಂತ, ಬಹುಜನ ಹಿತಾಯ ಬಹುಜನ ಸುಖಾಯ. ಇಲ್ಲಿ ನಿಮ್ಮ ಸಂಭಾಷಣೆಯಲ್ಲಿ ಸ್ವಾರ್ಥದ ಲವಲೇಶನ ನೋಡಿಲ್ಲ ನಾನು. ಏನಂದರೆ ನಿಮ್ಮದೇ ಆದ ಕೆಲವು ಶುದ್ಧವಾದ ಚಿಂತನೆಗಳು ಸಮಾಜಮುಖಿ ಇಟ್ಕೊಂಡಿದ್ದೀರಾ. ಬೇಕಾಷ್ಟು ಜನಕ್ಕೆ ಈ ನಿಮ್ಮ ನಿಟ್ಟಿನಲ್ಲಿ ಲೈಫ್ ಕೊಡಬೇಕು, ಅವ್ರನ್ನೆಲ್ಲ ಇದರಲ್ಲಿ ಕಾರ್ಯ ತತ್ಪರರಾಗಿ ಮಾಡಬೇಕು ಅಂತಕ್ಕಂಥ ಚಿಂತೆ ಇಟ್ಕೊಂಡು ಈ ಕೆಲಸಕ್ಕೆ ಕೈ ಹಾಕಿರೋದ್ರಿಂದ ಭಗವಂತ ನಿಮಗೆ ಇನ್ನೂ ಅನಂತ ಶಕ್ತಿಯನ್ನು ಕೊಡಲಿ. ನಿಮ್ಮ ವಿಲ್ ಪವರು, ನೀವು ಮಾತಾಡೋ ದಿಟ್ಟತನ ನೋಡಿ ನಂಗೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ನಿಮ್ಗೇನು ಪ್ರಾಬ್ಲಮ್ಸ್ ಇದೆ ಅದೇನು ಕೇರ್ ಮಾಡದೆ ನಿಮ್ಮ ಉದ್ದೇಶ ಸಫಲ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ನೋಡಿ ಖುಷಿ ಆಯಿತು. ತುಂಬ ಸಂತೋಷ ಮಹಾರಾಜ್. ನನಗೆ ಪರಮಹಂಸರೇ ನಿಮ್ಮ ಮೂಲಕ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಅನಂತ ಧನ್ಯವಾದಗಳು. ಮತ್ತೆ ಬರ್ತಾಯಿರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸೊ ಇದು ನಿಜವಾಗ್ಲೂ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳು ಅಂತೇಳಿ ತಮಗೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ ಮಹಾರಾಜ್. ಅನಂತ ಧನ್ಯವಾದಗಳು. ಜೈ ರಾಮಕೃಷ್ಣ. ಥ್ಯಾಂಕ್ ಯು ವೀಕ್ಷಕರೇ. ಯಾರೆಲ್ಲ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ಗಳನ್ನು ಹಾಕಿ ಹಾಗೂ ಶೇರ್ ಮಾಡ್ಕೊಳ್ಳಿ. ಮತ್ತು ತಾವು ಕೂಡ ನಮ್ಮ ಸಂಸ್ಥೆಗೆ ಭೇಟಿಯನ್ನು ನೀಡಿ ಆಶೀರ್ವದಿಸಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ.